ತಂದೆ ನಾರಾಯಣ ನಮಸ್ಕಾರಗಳು. ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಗುರುಗಳು ಶಿಷ್ಯರಿಗೆ ತೀರ್ಥಯಾತ್ರೆಯ ಕುರಿತಾಗಿ ನಿರೂಪಿಸಿದ್ದಾರೆ. ವೀಕ್ಷಕರೇ, ಈಗ ನಾನು ಗುರುಚರಿತ್ರೆಯ 15ನೇ ಅಧ್ಯಾಯವನ್ನು ಹೇಳಿದ್ದೇನೆ. ತೀರ್ಥಯಾತ್ರೆ ಕುರಿತಾಗಿ ಗುರುಗಳು ಇದರಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಸಿದ್ಧರು ನಾಮಧಾರಕನಿಗೆ ಹೇಳ್ತಾರೆ, ಅಲ್ಲೇ ಶಿಷ್ಯ ಶಿರೋಮಣಿಯಾದ ನಾಮಧಾರಕನೇ ಕೇಳು, ನಿನ್ನ ವಾಣಿ ಧನ್ಯ ಧನ್ಯ, ಗುರುಚರಣಗಳಲ್ಲಿ ನಿನ್ನ ಭಕ್ತಿ ಲೀನವಾಯಿತು. ನೀನು ಕೇಳಿದಂತೆ ನನ್ನ ಮನಸ್ಸು ಸಂತೋಷ ಹೊಂದುವುದು. ಶ್ರೀ ಗುರುಗಳು ವೈಜನಾಥದಲ್ಲಿ ಯಾಕೆ ಗುಪ್ತವಾಗಿದ್ದಾರೆ ಎಂಬುದನ್ನು ಹೇಳುತ್ತೇನೆ ಕೇಳು ಅಂತ ಹೇಳ್ತಾರೆ. ಗುರುಗಳ ಮಹಿಮೆ ಎಲ್ಲ ಕಡೆಯಲ್ಲೂ ಬಹಳವಾಗಿ ಪ್ರಕಟವಾಯಿತು. ಆದ್ದರಿಂದ ಅಲ್ಲಿದ್ದ ಯಾವತ್ತೂ ಭಕ್ತ ಜನರು ಮನಸ್ಸಿನಲ್ಲಿ ನಾನಾ ಪ್ರಕಾರದ ಇಚ್ಛೆಗಳನ್ನು ಮಾಡಿಕೊಂಡು ಶ್ರೀ ಗುರುಗಳ ದರ್ಶನಕ್ಕಾಗಿ ಬರ್ತಾ ಇದ್ರು. ಸಾಧುಗಳು ಅಸಾಧುಗಳು ಧೂರ್ತರು ಮೊದಲಾದ ಸರ್ವರು ಗುರುಗಳ ಹತ್ರ ಬರುತ್ತಿದ್ದರು. ಈ ದುಷ್ಟ ಕಲಿಯುಗದಲ್ಲಿ ಎಲ್ಲರೂ ತಾವು ಶಿಷ್ಯರಾಗುತ್ತಾರೆ ಎಂದು ಅನ್ನುತ್ತಾರೆ. ಹಿಂದಿನ ಕಾಲದಲ್ಲಾದರೆ ಪರಶುರಾಮನ ಅವತರಿಸಿ ಭೂಮಿಯಲ್ಲಿ ಒಬ್ಬರೂ ದುಷ್ಟ ಕ್ಷತ್ರಿಯರು ಉಳಿಯದಂತೆ ಮಾಡಿ ಯಾವತ್ತೂ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಟು ಯಾರದೂ ಉಪದ್ರವ ಬೇಡೆಂದು ತಾನು ಪಶ್ಚಿಮ ಸಮುದ್ರ ತೀರದಲ್ಲಿ ಹೋಗಿ ವಾಸಿಸ್ತಾ ಇದ್ದ. ಆದ್ರೂ ಬ್ರಾಹ್ಮಣರು ಮತ್ತೆ ಅವನ ಹತ್ರ ಹೋಗಿ ಭೂಮಿಯನ್ನು ದಾನ ಕೊಡೋದು ಬೇಡೋದು. ಈ ಕಾರಣದಿಂದ ಬ್ರಾಹ್ಮಣರ ಆಶೆ ಎಂದು ತಪ್ಪೋದಿಲ್ಲ ಅನ್ಕೊಂಡು ಮತ್ತೆ ಭೂಮಿಯನ್ನು ಬೇಡ್ತಾರೆ ಅಂತ ಇವರು ಉಪದ್ರವನೇ ಬೇಡ ಅಂತ ಸಮುದ್ರ ಮಧ್ಯ ಜಲದಲ್ಲಿ ಹೋಗಿ ಗುಪ್ತವಾಗಿರ್ತಾರೆ. ಅದರಂತೆ ಶ್ರೀ ಗುರುಗಳು ಕೂಡ ನಾನಾ ಜಾತಿಯ ಅನೇಕ ಜನರು ಬಂದು ತಮಗೆ ವರ ಕೊಡಬೇಕೆಂದು ಪೀಡಿಸುತ್ತಾರೆಂದು ಗುಪ್ತರಾಗಿದ್ದರು. ವಿಶ್ವವ್ಯಾಪಕನಾದ ಜಗದೀಶ್ವರನಾದಂಥವನು ಸಹ ಎಲ್ಲರಿಗೂ ಒಂದೇ ತರದ ವರ ಕೊಡಲಿಕ್ಕೆ ಶಕ್ಯವಿಲ್ಲ. ಅವರವರ ಭಕ್ತಿಯ ಯೋಗ್ಯತೆ ಪ್ರಕಾರ ಪಾತ್ರಾನುಸಾರ ಪ್ರಸನ್ನರಾಗಬೇಕಾಗ್ತದೆ. ಆದ್ದರಿಂದ ಶ್ರೀ ನರಸಿಂಹ ಸರಸ್ವತಿ ಗುರುಗಳು ತಾವು ಕೆಲವು ದಿವಸ ಆರೋಗ್ಯ ಭವಾನಿ ವೈಜನಾಥ ಕ್ಷೇತ್ರದಲ್ಲಿ ಗುಪ್ತವಾಗಿರಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿ ಯಾವತ್ತೂ ಶಿಷ್ಯರಿಗೆ ತೀರ್ಥಯಾತ್ರೆಗೆ ಹೋಗಲು ಅಪ್ಪಣೆ ಕೊಡಬೇಕೆಂದು ಅವರನ್ನು ಕರೆದು, ಎಲೆ ಶಿಷ್ಯರಿಗ, ನೀವು ಇನ್ನು ಇಲ್ಲಿಂದ ಹೊರಟು ಭೂಮಿಯ ಮೇಲಿನ ಸಮಸ್ತ ತೀರ್ಥಗಳಲ್ಲಿ ಸಂಚರಿಸಿ ಆಮೇಲೆ ಶ್ರೀಶೈಲದಲ್ಲಿ ನಮ್ಮ ದರ್ಶನಕ್ಕೆ ಬರ್ರಿ ಎಂದು ಅವರಿಗೆ ಅಪ್ಪಣೆ ಕೊಡ್ತಾರೆ. ಆಗ ಶಿಷ್ಯರು ಗುರುಚರಣಗಳನ್ನು ಹಿಡಿದು, ಕೃಷ್ಣಮೂರ್ತಿ ಕೃಪಾಮೂರ್ತಿ ಗುರುರಾಯ, ನಮ್ಮನ್ನೇಕೆ ಉಪೇಕ್ಷಿಸುತ್ತೀರಿ ನೀವು? ತಮ್ಮ ದರ್ಶನ ಮಾತ್ರದಿಂದಲೇ ನಮಗೆ ಸಕಲ ತೀರ್ಥಗಳ ಫಲವು ಬರುವುದು. ಆದ ಕಾರಣ ಗುರುಚರಣಗಳನ್ನು ಬಿಟ್ಟು ನಾವು ಎಲ್ಲಿ ಹೋಗೋಣ? ಸ್ವಾಮಿ, ಗುರುಚರಣದಲ್ಲಿಯೇ ಸಮಸ್ತ ತೀರ್ಥಗಳಿರುವೆಂದು ವೇದಶಾಸ್ತ್ರ ಪುರಾಣಗಳು ಪ್ರಸಿದ್ಧವಾಗಿ ಹೇಳಿವೆ. ಅಂತ ಪಾದಗಳುಳ್ಳ ತಾವು ನಮ್ಮ ಹತ್ತಿರ ಇದ್ದು ಈ ಬೇರೆ ತೀರ್ಥಗಳಿಗಾಗಿ ನಾವು ಅಡವಿ ಯಾಕೆ ತಿರುಗಬೇಕು? ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಹುಡುಕಾಡ್ದಂಗೆ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ವಾ? ಸ್ವಾಮಿ ದೇವರಾಯರೇ, ಕಲ್ಪವೃಕ್ಷವಾದ ತಮ್ಮನ್ನು ಬಿಟ್ಟು ನಾವು ಎಲ್ಲಿ ಹೋಗೋಣ ಎಂದು ವಿನಂತಿ ಮಾಡ್ಕೊಳ್ತಾರೆ. ಆಗ ಗುರುಗಳು, ಎಳೆ ಶಿಷ್ಯರಿಗ, ನಾವೆಲ್ಲರೂ ಸನ್ಯಾಸಿಗಳಷ್ಟೇ. ಸನ್ಯಾಸಿಗಳು 5 ದಿವಸ ಮಾತ್ರ ಒಂದು ಕಡೆಗೆ ಇರಬಹುದು, ಅದಕ್ಕೂ ಹೆಚ್ಚು ಇರಬಾರ್ದು. ಸದಾ ತೀರ್ಥಯಾತ್ರೆ ಮಾಡ್ತಾ ಇರ್ಬೇಕು. ಅಲ್ಲಿ ಮನಸ್ಸು ಸ್ಥಿರ ಮಾಡಿಕೊಂಡ ಮೇಲೆ ಒಂದೇ ಕಡೆಯಲ್ಲಿ ಇರಲಿಕ್ಕೆ ಅಡ್ಡಿಲ್ಲ. ನೀವು ಈಗ ಮುಖ್ಯವಾಗಿ ನನ್ನದೊಂದು ಮಾತು ಕೇಳಲೇಬೇಕು ಅಂತ ಹೇಳ್ತಾರೆ. ನೀವು ಸಕಲ ತೀರ್ಥಯಾತ್ರೆ ಮಾಡಿದ ಮೇಲೆ ನಮ್ಮ ಹತ್ರ ಬರ್ರಿ, ಅಲ್ಲಿವರೆಗೆ ನೀವು ತೀರ್ಥಯಾತ್ರೆ ಹೋಗ್ರಿ ಅಂತ ಹೇಳ್ತಾರೆ. ಬಹುಧಾನ್ಯ ಸಂವತ್ಸರದಲ್ಲಿ ನಾನು ಶ್ರೀಶೈಲಕ್ಕೆ ಬರ್ತೇನೆ, ಅಷ್ಟರಲ್ಲಿ ನೀವೆಲ್ಲರೂ ಹೋಗಿ ತೀರ್ಥಯಾತ್ರೆ ಮುಗಿಸ್ಕೊಂಡು ಬರ್ಬೇಕು ಅಂತ ಹೇಳ್ತಾರೆ. ಗುರುಗಳ ಮಾತುಗಳನ್ನು ಕೇಳಿ ಯಾವತ್ತು ಶಿಷ್ಯರು ಅವರ ಚರಣಕ್ಕೆ ನಮಸ್ಕಾರ ಮಾಡಿ ವಿನಯದಿಂದ, ಮಹಾಸ್ವಾಮಿ ಗುರುಗಳೇ, ತಮ್ಮ ವಾಕ್ಯವೇ ನಮಗೆ ಪ್ರಮಾಣವು. ತಮ್ಮ ವಚನದಂತೆ ಈಗ ನಾವು ನಿಶ್ಚಯವಾಗಿ ಭೂಮಿಯ ಮೇಲಿರುವ ಸಕಲ ತೀರ್ಥಯಾತ್ರೆಗೆ ಹೊರಡ್ತೇವೆ. ಗುರುವಾಕ್ಯದಂತೆ ಯಾವನು ನಡೆಯುವುದಿಲ್ಲವೋ ಅವನು ರೌರವ ನರಕವನ್ನು ಹೊಂದುತ್ತಾನೆ. ಅವನ ಮನೆಯೂ ಯಮಪುರವಾಗ್ತದೆ. ಅವನು ಅಖಂಡ ನರಕವನ್ನು ಅನುಭವಿಸುವನು. ಸ್ವಾಮಿ ಗುರುನಾಥರೇ, ನಾವು ಯಾವ ತೀರ್ಥಕ್ಕೆ ಹೋಗಬೇಕೆಂಬುದಾಗಿ ಸಮರ್ಥರಾದ ತಾವು ನಮಗೆ ಅಪ್ಪಣೆಯನ್ನು ದಯಪಾಲಿಸಬೇಕು. ಯಾಕೆಂದ್ರೆ ಬಹಳಷ್ಟು ತೀರ್ಥಗಳಿವೆ ಅಲ್ಲ, ಗುರುವಿನ ಬಾಯಿಂದ ಬಂದ್ರೆ ನಮಗೆ ಯಾವ್ಯಾವ್ದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅವರು ಗುರುವಿನಲ್ಲಿ ಕೇಳ್ತಾರೆ. ಅವಾಗ ಹೇಳ್ತಾರೆ, ಗುರುಗಳು ಪ್ರಸನ್ನರಾಗಿ ಅವರಿಗೆ ಸಾಧಾರಣ ರೀತಿಯಿಂದ ತೀರ್ಥಯಾತ್ರೆಯ ಕ್ರಮವನ್ನು ಹೇಳಿ ಅಪ್ಪಣೆ ಕೊಡ್ತಾರೆ. ಈ ಬ್ರಹ್ಮಾಂಡ ಗೋಳದಲ್ಲಿ ತೀರ್ಥರಾಜ ಎಂದೆನಿಸಿಕೊಂಡ ಕಾಶಿ ಕ್ಷೇತ್ರವೇ ಎಲ್ಲಕ್ಕೂ ಶ್ರೇಷ್ಠ. ಗಂಗಾ ಭಾಗೀರಥಿ ಸೇವೆ ಮಾಡಲಿಕ್ಕೆ ನೀವು ತೀವ್ರವಾಗಿ ಅಲ್ಲಿ ಹೋಗಿರಿ. ಆ ಭಾಗೀರಥಿ ತಟಕ ಯಾತ್ರೆಯು 60 ಯೋಜನದವರೆಗೆ ಪವಿತ್ರವಾಗಿರುವುದು. ಈ ಯಾತ್ರೆಯನ್ನು ಮಾಡುವುದರಿಂದ 60 ಕೃತ್ಯಗಳ ಫಲವು ಬರುವುದು. ಗಂಗಾ ಯಮುನಾ ಸಂಗಮವಾದ ಪ್ರಯಾಗದಲ್ಲಿ ಇದರ ದುಪ್ಪಟ್ಟು ಫಲ ಬರುವುದು.
ಯಮುನಾ ನದಿಯ ತಟಾಕದಲ್ಲಿ 25 ಗ್ರಾಮಗಳು, ಅಲ್ಲಿಯೂ ವಿಶೇಷವಾಗಿ ಕೃಚ್ಛಫಲವು ಬರುವುದು. ಪ್ರಯಾಗದಲ್ಲಿ ಸರಸ್ವತಿ ಎಂಬ ನದಿಯು ಭೂಮಿಯಲ್ಲಿ ಪ್ರಸಿದ್ಧವಾಗಿರುವುದು. ಆ ನದಿಯ ದಂಡೆ ಉಂಟ 24 ಗ್ರಾಮಗಳಲ್ಲಿ ಸ್ನಾನ ಮಾಡಬೇಕು. ಇದರಿಂದ ಅಷ್ಟೇ ಕೃಚ್ಛಫಲವು ಬರುವುದು. ಅಲ್ಲದೆ ಯಜ್ಞ ಫಲವು ಬಂದು ಆ ಮನುಷ್ಯನು ತನ್ನ ನೋಡಿ, ಭರತ ಭೂಮಿಯಲ್ಲಿ ಕಾಶಿ ಗಯಾ ಪ್ರಯಾಗ ಯಾತ್ರೆ ಅಂದ್ರೆ ದೊಡ್ಡದು ಅಂತ ನಮ್ಗೆ ಈಗಾಗಲೇ ಎಲ್ಲರಿಗೂ ತಮಗೆ ಗೊತ್ತಿದೆ. ಅದನ್ನೇ ಇಲ್ಲಿ ಗುರುಗಳು ಹೇಳಿದ್ದಾರೆ. ಅಂದ್ರೆ ಗುರುಗಳು ಹೇಳಿರೋದ್ರಿಂದನೇ ಅದನ್ನ ನಾವು ಈಗ ನಮ್ಮ ಚಾಲ್ತಿಯಲ್ಲಿ ತಂದ್ಕೊಂಡಿದ್ದೇವೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಜ್ಞ ಫಲ ಬಂದು ಮನುಷ್ಯನು ತನ್ನ ಪಿತೃಗಳ ಸಹಿತ ಶಾಶ್ವತ ಬ್ರಹ್ಮಲೋಕದಲ್ಲಿ ಇರುವನು. ಅಂದ್ರೆ ಇಷ್ಟು ಕ್ಷೇತ್ರವನ್ನು ಹೋಗ್ಬೇಕು ಅಂತ ಅವರು ಹೇಳ್ತಾರೆ. ಹೋದ್ರೆ ಪಿತೃಗಳು ಶಾಂತರಾಗ್ತಾರೆ ಅಂತ ಹೇಳ್ತಾರೆ ಅವರು. ವರುಣ, ಕುಶಾವರ್ತಿ, ಶ್ರುತ ಪ್ರಸಿದ್ಧವಾದ ಕೃಷ್ಣವೇಣಿ, ಶರಾವತಿ, ವಿಪಾಶಕ, ವಿತಸ್ಥ, ಮರುದ್ವತಿ, ಅಸಿಕ್ನಿ, ಮಧುಮತಿ, ಪ್ರಯಸ್ವತಿ, ಧೃತವತಿ, ದೇವನದಿ ಎಂಬ ಮೊದಲಾದ ನದಿಗಳು ಈ ಭೂಮಂಡಲದಲ್ಲಿ ಮನೋಹರವಾಗಿ ಪ್ರಸಿದ್ಧವಾಗಿವೆ. ಈ ನದಿಗಳು ಇರುವ 15 ಗ್ರಾಮಗಳಲ್ಲಿ ತಟಾಕ ಯಾತ್ರೆ ಮಾಡಿ ಸ್ನಾನ ಮಾಡಿ ಯಾತ್ರೆ ಮಾಡಬೇಕು. ಯಾರು ಭಕ್ತಿಯಿಂದ ಎಷ್ಟು ಗ್ರಾಮಗಳಲ್ಲಿ ಸ್ನಾನ ಮಾಡುವರೋ ಅವರು ಪವಿತ್ರವಾಗಿ ಅಷ್ಟೇ ಕೃಚ್ಛ ಫಲವನ್ನು ಹೊಂದುವರು ಮತ್ತು ಅವರು ಬ್ರಹ್ಮ ಇತ್ಯಾದಿ ಪಾತಕಗಳನ್ನು ನಾಶವಾಗುವವು. ಚಂದ್ರಭಾಗ, ರೇವತಿ, ಸರಯು, ಗೋಮತಿ, ವೇದಿಕಾ, ಕೌಶಿಕ, ನಿತ್ಯಜಲ, ಮಂದಾಕಿನಿ, ಮಹಾನದಿ, ಸಹಸ್ರವಕ್ತ್ರ, ಪೂರ್ಣಾಯುಷ್ಯ, ಬಾಹುದ, ವರುಣ ಎಂಬ ನದಿಗಳುಳ್ಳ 16 ಗ್ರಾಮಗಳಲ್ಲಿ ತಟಾಕ ಯಾತ್ರೆಯನ್ನು ಮಾಡಬೇಕು. ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರೆ ಅನಂತ ಪುಣ್ಯ ಬಂದು ತ್ರಿವೇಣಿ ಸಂಗಮ ಸ್ನಾನದ ಫಲ ಬರುವುದು. ಆದ್ದರಿಂದ ನೀವು ನದಿಗಳ ಸಂಗಮದಲ್ಲಿ ಕೂಡ ಸ್ನಾನ ಮಾಡಬೇಕು. ಮತ್ತೆ ಸೇತುಗಂಧ, ಭೀಮೇಶ್ವರ, ಶ್ರೀರಂಗ, ಪದ್ಮನಾಭೇಶ್ವರ, ಮನೋಹರವಾದ ಪುರುಷೋತ್ತಮ, ನೈಮಿಷಾರಣ್ಯದಲ್ಲಿಯ ತೀರ್ಥ, ಪುಷ್ಕರ, ವೈರೋಚಿನಿ ಎಂಬ ತೀರ್ಥಕ್ಷೇತ್ರಗಳಲ್ಲಿ ಸಂಚರಿಸಿ ಅಲ್ಲಲ್ಲಿ ಸಮೀಪವಾಗಿದ್ದ ಬೇರೆ ಬೇರೆ ತೀರ್ಥಗಳನ್ನು ಗೊತ್ತು ಮಾಡಿಕೊಂಡು ಅಲ್ಲಿಯ ಯೋಗ್ಯವಾದ ನಂದಿ ತೀರ್ಥ, ಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ಆಮೇಲೆ ಬದ್ರಿನಾರಾಯಣ ತೀರ್ಥ, ಪುಣ್ಯ ಪಾವನವಾದ ನಂದಿ ತೀರ್ಥ, ಕುರುಕ್ಷೇತ್ರ, ಶ್ರೀಶೈಲ ತೀರ್ಥ ಸ್ನಾನ ಮಾಡಿ ಯಾತ್ರೆ ಮಾಡಬೇಕು. ಮಹಾಲಯ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಾಹ್ಮಣನು ಪಿತೃಗಳಿಗೆ ತರ್ಪಣ ಕೊಟ್ಟರೆ ಅವರ 42 ಕುಲದವರು ನಿಶ್ಚಯವಾಗಿ ಸ್ವರ್ಗಕ್ಕೆ ಹೋಗುವರು. ಕೇದಾರ ತೀರ್ಥ, ಪುಷ್ಕರ ತೀರ್ಥ, ಕೋಟಿ ತೀರ್ಥ, ನರ್ಮದಾ ತೀರ್ಥ, ಮಾತೃಕೇಶ್ವರ ತೀರ್ಥ, ಕುಬ್ಜ ತೀರ್ಥ, ವಿಶೇಷವಾದ ಕೋಖಾಮುಖ ತೀರ್ಥ, ಪ್ರಸಾದ ತೀರ್ಥ, ವಿಜಯ ತೀರ್ಥ, ಪುರೀಂದ್ರ ತೀರ್ಥ, ಚಂದ್ರ ನದಿ ತೀರ್ಥ, ಗೋಕರ್ಣ, ಪ್ರಖ್ಯಾತವಾದ ಶಂಖಕರ್ಣ ತೀರ್ಥಗಳಲ್ಲಿ ಸ್ನಾನ ಮಾಡುವವರು ಯೋಗ್ಯವು. ಅಯೋಧ್ಯ, ಮಧುರಾ, ಕಾಶಿ, ಕಾಂಚಿ, ದ್ವಾರಾವತಿ, ಗಯಾ, ಶಾಲಿಗ್ರಾಮ ತೀರ್ಥ, ಶಂಬಲ ತೀರ್ಥ ಇವು ಮುಕ್ತಿ ಕ್ಷೇತ್ರಗಳು. ಗೋದಾವರಿ ತಟಾಕದಲ್ಲಿ 6 ಯೋಜನದವರೆಗೆ ಸ್ನಾನ ಮಾಡಿದರೆ ಅದರ ಪುಣ್ಯವೆಷ್ಟೆಂದು ಹೇಳಲಿ. ವಾಜಪೇಯಿ ಯಜ್ಞದ ಸಮಫಲ ಬರುವುದು. ಮತ್ತೆ ಅಲ್ಲಿ ಸವ್ಯವಾಗಿ 3 ಸಾರಿ ಏಕ ಮನಸ್ಸಿಂದ ತಟಾಕ ಯಾತ್ರೆ ಮಾಡಿ ಸ್ನಾನ ಮಾಡಿದರೆ ಮಹಾಪಾಪಿಯಾದರೂ ಶುದ್ಧವಾಗಿ ಜ್ಞಾನವನ್ನು ಹೊಂದುವನು. ಪ್ರಯಾಗ ಸಮಾನ ಪ್ರಖ್ಯಾತವಾದ 2 ತೀರ್ಥಗಳಲ್ಲಿ ಒಂದು ಭೀಮೇಶ್ವರ ತೀರ್ಥವು ಮಂಜರಾ ನದಿಯ ಸಂಗಮದಲ್ಲಿ ಪ್ರಖ್ಯಾತವಾಗಿರುವುದು. ಕುಶತೀರ್ಥದಲ್ಲಿ ಸ್ನಾನ ಮಾಡಿ ತರ್ಪಣ ಕೊಟ್ಟು ತನ್ನೆರಡು ಊರುಗಳಲ್ಲಿ ತಟಾಕ ಯಾತ್ರೆ ಮಾಡಿ ಗೋದಾವರಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿದರೆ 18 ಕೃಚ್ಛಗಳ ಫಲ ಬರುವುದು. ಪೂರ್ಣಾ ನದಿಯ ತಟಾಕದಲ್ಲಿ 4 ಗ್ರಾಮಗಳಲ್ಲಿಯೂ, ಕೃಷ್ಣಾ ವೇಣಿ ತೀರದಲ್ಲಿ 15 ಗ್ರಾಮಗಳಲ್ಲಿಯೂ ಹರ್ಷದಿಂದ ಸ್ನಾನ ಮಾಡಿ ಯಾತ್ರೆ ಮಾಡಬೇಕು. ತುಂಗಭದ್ರಾ ನದಿ ತೀರದ 20 ಗ್ರಾಮಗಳಲ್ಲಿ ತಟಾಕ ಯಾತ್ರೆ ಮಾಡುವುದು ಯೋಗ್ಯವು. ಇದಲ್ಲದೆ ಪಂಪಾ ಸರೋವರವು ಸ್ವಾಭಾವಿಕವಾಗಿ ಅನಂತ ಮಹಿಮೆಯುಳ್ಳದಿರುವುದು. ಹರಿಹರ ಕ್ಷೇತ್ರವು ಮಹಾಖ್ಯಾತಿ ಉಳ್ಳದ್ದು. ಅಲ್ಲಿ ಸ್ನಾನ ಮಾಡಿದರೆ ಸರ್ವ ಪಾಪಗಳು ಪರಿಹಾರವಾಗುವವು. ಅಷ್ಟೇ ಮಹತ್ವವುಳ್ಳ ಭೀಮರತಿ ತೀರದಲ್ಲಿ 10 ಗ್ರಾಮಗಳಲ್ಲಿ ತಟಾಕ ಯಾತ್ರೆ ಮಾಡಬೇಕು. ಅವುಗಳಲ್ಲಿ ಪಂಡರಪುರ, ಮಾತುಲಿಂಗ, ಮಹತ್ವವಾದ ಗಂಧರ್ವ ಅಥವಾ ಗಾಣಗಾಪುರ ಇವು ಶ್ರೇಷ್ಠವಾದವುಗಳು ಇರುತ್ತವೆ. ಈ ಗಾಣಗಾಪುರದಲ್ಲಿ ಉತ್ತಮ ಹಾಗೂ ಶ್ರೇಷ್ಠವಾದ ಅಷ್ಟತೀರ್ಥಗಳು ಇರುತ್ತವೆ. ಅಲ್ಲಿ ಸ್ನಾನ ಮಾಡಬೇಕು. ಭೀಮಾ ಅಮರಜ ಸಂಗಮದಲ್ಲಿರುವ ಕೋಟಿ ತೀರ್ಥವು ಪ್ರಸಿದ್ಧವಾದದ್ದು. ಅಲ್ಲಿರುವ ಅಶ್ವತ್ಥ ವೃಕ್ಷವು ಕಲ್ಪವೃಕ್ಷಕ್ಕೆ ಸಮಾನವಾದದ್ದು. ಈ ಅಶ್ವತ್ಥದ ಎದುರಿನಲ್ಲಿ ನರಸಿಂಹ ತೀರ್ಥ ಇದೆ. ಇದರ ಉತ್ತರ ಭಾಗದಲ್ಲಿ ವಾರಣಾಸಿ ತೀರ್ಥವು, ಪೂರ್ವ ಭಾಗದಲ್ಲಿ ಪಾಪ ವಿನಾಶಿನಿ ತೀರ್ಥವು ಇದೆ. ಅದರ ಮುಂದೆ ಕ್ರಮವಾಗಿ ರುದ್ರಪ್ರಸಾದ ತೀರ್ಥ, ಚಕ್ರತೀರ್ಥ, ಕೇಶವದೇವ, ವಿನಾಯಕ ತೀರ್ಥ, ವಿಶೇಷವಾದ ಕೋಟಿ ತೀರ್ಥ, ಮನ್ಮಥ ತೀರ್ಥ ಎಂಬ 8 ತೀರ್ಥಗಳು ಇವೆ. ಆ ಮನ್ಮಥ ತೀರ್ಥದ ಎದುರಿಗೆ ಕಲ್ಲೇಶ್ವರ ದೇವಸ್ಥಾನವಿದೆ. ಗಾಂಧಾರ ಭುವನ ಎಂಬ ಗಾಣಗಾಪುರವು ಅನುಪಮವಾದ ಸಿದ್ಧಮುನಿಯ ಸ್ಥಾನವಾಗಿರುವುದು. ಅಲ್ಲಿ ಯಾರು ಅನುಷ್ಠಾನ ಮಾಡುತ್ತಾರೋ ಅವರು ತೀವ್ರವಾಗಿ ತಮ್ಮ ಎಲ್ಲ ಇಚ್ಛಿತ ಫಲಗಳನ್ನು ಹೊಂದುವರು. ಅಲ್ಲಿ ಕಲ್ಪವೃಕ್ಷದಂತೆ ಒಬ್ಬ ಯತಿಗಳಿರುವುದರಿಂದ ಮನಸ್ಸಿನ ಇಚ್ಛೆಗಳು ಯಾಕೆ ಪೂರ್ಣವಾಗಲಿಕ್ಕಿಲ್ಲ? ದೇವರ ಜೊತೆ ಗುರುಗಳು ಅಲ್ಲಿದ್ದಾರೆ ಅಂದ್ರೆ ಒಳ್ಳೆಯ ಅವಕಾಶ ಅಲ್ಲಿ. ಕಾಂಕಿಣಿ,
ಸಂಗಮವೆಂಬ ಭೀಮಾ ತೀರದಲ್ಲಿರುವ ಯೋಗ್ಯ ಸ್ಥಳವು ಪ್ರಯಾಗಕ್ಕೆ ಸಮಾನವಾಗಿರುವುದು. ಇದರಂತೆ ಅನಂತ ತೀರ್ಥಗಳು ಸ್ವಾಭಾವಿಕವಾಗಿ ಪುಣ್ಯಕರವಾಗಿರಬಹುದು. ತುಂಗಭದ್ರಾ ವರದಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರೆ ತಪೋನಿಧಿಯಾಗುವುದು. ಮಲಪ್ರಭಾ ಸಂಗಮದಲ್ಲಿ ಸ್ನಾನ ಮಾಡಿದರೆ 100 ಜನ್ಮದ ಪಾಪಗಳು ಹೋಗುವವು. ಪ್ರಖ್ಯಾತವಾದ ನಿವೃತ್ತಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯಾ ಪಾತಕಗಳು ಹೋಗುವವು. ಅಲ್ಲಿ ನೀವು ತೀವ್ರವಾಗಿ ಹೋಗಿರಿ. ಸಿಂಹರಾಶಿಗೆ ಬೃಹಸ್ಪತಿ ಬಂದಾಗ ಭಾಗೀರಥಿಯು ಎಲ್ಲೆಡೆಗೆ ಸಂತೋಷದಿಂದ ಬಂದು ಐಕ್ಯಳಾಗುವಳು. ಬೃಹಸ್ಪತಿಯು ಕನ್ಯಾ ರಾಶಿಗೆ ಬರಲು ಭಾಗೀರಥಿಯು ಕೃಷ್ಣಾ ನದಿಗೆ ಬರುವಳು. ತುಲಾ ರಾಶಿಯಲ್ಲಿ ಭಾಗೀರಥಿಯು ತುಂಗಭದ್ರಾ ನದಿಗೆ ಬರುವಳು. ಕರ್ಕ ರಾಶಿಗೆ ಸೂರ್ಯನು ಬರಲು ಮಲಪ್ರಭಾಕ್ಕೆ ಬರುವಳು. ಕೃಷ್ಣಾ ಸಂಗಮದಲ್ಲಿ ಸ್ನಾನ ಮಾಡಿದ ಯಾವತ್ತೂ ಜನರ ಬ್ರಹ್ಮಹತ್ಯೆ ಪಾಪಗಳು ನಾಶವಾಗುವವು. ಭೀಮಾ ಕೃಷ್ಣಾ ಸಂಗಮದಲ್ಲಿ ಸ್ನಾನ ಮಾಡಿದವಳು 7 ಜನ್ಮಗಳಲ್ಲಿ ಬ್ರಾಹ್ಮಣರಾಗಿ ಹುಟ್ಟುವರು. ತುಂಗಭದ್ರಾ ಕೃಷ್ಣಾ ಸಂಗಮದಲ್ಲಿ ಸ್ನಾನ ಮಾಡಿದರೆ ಅವರು 3 ಪಟ್ಟು ಫಲ ಬರುವುದು. ನಿವೃತ್ತಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಅದರ 4ರಷ್ಟು ಫಲ ಉಂಟು. ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಮಲ್ಲಿಕಾರ್ಜುನನ ದರ್ಶನ ಮಾಡಿದರೆ ಅದರ 6ರಷ್ಟು ಫಲ ಬರುವುದು. ಮತ್ತು ಅವರಿಗೆ ಪುನರ್ಜನ್ಮವೂ ಇಲ್ಲ. ಕೃಷ್ಣಾ ನದಿಯು ಸಮುದ್ರಕ್ಕೆ ಕೂಡುವ ಅಗಣ್ಯ ಸ್ಥಾನವಾದ ಲಿಂಗಾಲಯವೆಂಬಲ್ಲಿ ಸ್ನಾನ ಮಾಡಿದರೆ ದ್ವಿಗುಣ ಪುಣ್ಯ ಬರುವುದು. ಕಾವೇರಿ ನದಿಯು ಸಮುದ್ರಕ್ಕೆ ಕೂಡುವಲ್ಲಿ ಸ್ನಾನ ಮಾಡಿದರೆ ಅದರ 15 ಪಟ್ಟು ಪುಣ್ಯ ಉಂಟು. ಆದ್ದರಿಂದ ಅಲ್ಲಿ ಒಳ್ಳೆ ಭಕ್ತಿಯಿಂದ ಸ್ನಾನ ಮಾಡಿರಿ. ತಾಮ್ರಪರ್ಣಿ ನದಿಯಲ್ಲಿ ಸ್ನಾನ ಮಾಡಿದರೆ ಇದೇ ಪ್ರಕಾರದ ಪುಣ್ಯ ಬರುವುದು. ಹೀಗೆ ವಿಧ ವಿಧ ತೀರ್ಥಗಳ ಕುರಿತಾಗಿ ಹೇಳಿ ನೀವು ಅಲ್ಲಿ ಹೋಗುವಾಗ ಅಲ್ಲಿ ನಿಮಗೆ ಹತ್ತಿರದಲ್ಲಿ ಸಿಗುವಂತಹ ಎಲ್ಲಾ ತೀರ್ಥಗಳನ್ನು ಆಯಾ ಕ್ಷೇತ್ರಗಳ ವಿಧಿವಿಧಾನಗಳ ಪ್ರಕಾರ ಆಚರಣೆ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗ್ತದೆ. ನೀವು ಇದನ್ನ ನಡೆಸಬೇಕು ಅಂತ ಹೇಳಿ ಗುರುಗಳು ವೈಜನಾಥದಲ್ಲಿ ಗುಪ್ತವಾಗಿರ್ತಾರೆ ಹೇಳಿ ಸಿದ್ಧರು ಸರಸ್ವತಿ ಗಂಗಾಧರನಿಗೆ ಇದನ್ನ ಹೇಳ್ತಾರೆ. ಇದು ಕೇಳ್ತಾ ಹೋದ್ರೆ ಈ ಗುರುಚರಿತ್ರೆ ಕಥೆಯನ್ನ ಸಕಲಾಭಿಷ್ಟಗಳು ಸಾಧಿಸುತ್ತವೆ. ನೀವು ಇದನ್ನ ತಪ್ಪದೆ ಕೇಳ್ರಿ ಅಂತ ಹೇಳಿ ನಾನಾ ತೀರ್ಥಕ್ಷೇತ್ರಗಳ ವರ್ಣನೆಯನ್ನು ಮಾಡ್ತಾರೆ. ಇದರಿಂದಲೇ ಈಗಿನ ಕಾಲದಲ್ಲಿ ನಾವೆಲ್ಲ ಕಾಶಿ, ರಾಮೇಶ್ವರ, ಗಯಾ, ಪ್ರಯಾಗ ಈ ಎಲ್ಲ ಗೋಕರ್ಣ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡೋದು ಪ್ರತಿಯೊಬ್ಬರು ಜೀವನದಲ್ಲಿ ರೂಢಿಗೆ ತಂದುಕೊಂಡಿದ್ದೇವೆ. ಇದು ಆಗ್ಬೇಕು ಅನ್ನೋದನ್ನ ನಾವು ಈ ಗುರುಚರಿತ್ರೆಯಲ್ಲೂ ಕಂಡಿದ್ದೇವೆ. ಹಾಗಾಗಿ ನಾವು ಆಯಾ ತೀರ್ಥಗಳ ಮಹತ್ವವನ್ನು ಅರಿತು ಆಯಾ ಕಾಲಕ್ಕೆ ಸರಿಯಾಗಿ ಆಚರಿಸಬೇಕು ಅಂತ ಗುರುಗಳು ಹೇಳಿದ್ದನ್ನ ನಾವು ಎಲ್ಲ ಸಾಧ್ಯವಾದಷ್ಟು ನೆರವೇರಿಸಬೇಕು. ಇಲ್ಲಿಗೆ ಗುರುಚರಿತ್ರೆಯ 15ನೇ ಅಧ್ಯಾಯ ಮುಕ್ತಾಯವಾಯಿತು.